ಹಾಯ್ ಎವ್ರಿವನ್. ಇವಾಗ ನಮ್ಮ ಹತ್ರ ಒಂದು ಫ್ರೋನ್ಸು ಡೆಲ್ಟಾ ಪ್ಲಸ್ ಗಾಡಿ ಬಂದಿದೆ. ಹೊಸದು ಗಾಡಿ ಶೋರೂಮಿಂದ ಡೆಲಿವರಿ ತೊಗೊಂಡು ಅವರು ಸೀದಾ ಬೆಳಗ್ಗೆ 11:30 ಅಂದರು. ಬೆಳಗ್ಗೆಯಿಂದ ಗಾಡಿ ಬಂದಿದೆ. ಆ ಕೆಲಸ ಏನೇನು ಮಾಡಿದ್ದೀನಿ ಡೆಲ್ಟಾ ಪ್ಲಸ್ಗೆ ನಾವು ನೋಡ್ಬೋದು. ನೀವು ಹೊಸ ಗಾಡಿ ಶೋರೂಮಿಂದ ತೊಗೊಂಡು ನಮ್ಮ ಹತ್ರ 11 ಗಂಟೆಗೆ ಇವತ್ತು ಬಂದಿದ್ದಾರೆ. ಡೆಲ್ಟಾ ಪ್ಲಸ್ ಗಾಡಿ ನೋಡ್ಬೋದು. ಇದಕ್ಕೆ ಏನೇನು ಫಿಟ್ ಮಾಡಿದ್ದೀನಿ ಅಂತ ನೋಡಿ. ಸ್ವಲ್ಪ ವಿಡಿಯೋ ಇದು ಹೊಸ ಐಟಮ್ ಇದರಲ್ಲಿ ಹಾಕಿದ್ದೀನಿ. ಏನೇನಂತ ನೋಡ್ಬೋದು ನೀವು. ಹೊಸ ಐಟಮ್ ಏನಂದರೆ ಇದರಲ್ಲಿ ನಾವು ಹಾಕಿರೋದು ಕಂಪ್ನಿಯಿಂದ ಈ ಥರ ನಿಮಗೆ ಬಟ್ಟೆದು ಬಂದಿರ್ತದೆ. ಸ್ಟಿಚಿಂಗು ಇರಲ್ಲ ಇದರಲ್ಲಿ. ಇದು ನೋಡ್ಬೋದು ಡಲ್ ಫಿನಿಶಿಂಗ್ನಲ್ಲಿ. ಇದು ಪೂರ್ತಿ ತೆಗಿಬಿಟ್ಟು ನಾವು ಇದು ಪೂರ್ತಿ ಸಟ್ಟೆ ಚೇಂಜ್ ಮಾಡಿದ್ದೀನಿ. ಇದು ನೋಡ್ಬೋದು ನೀವು. ಟಾಪ್ ಆ್ಯಂಡ್ ಮಾಡಲ್ದು ಸ್ಟೇರಿಂಗ್ ಬರ್ತದೆ, ಸೇಮ್ ಇದೇ ಕಲರು. ಆಮೇಲೆ ಸ್ಟೇರಿಂಗ್ ಕಿಟ್ಟು ಇದು ಶೈನ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಕಂಪ್ನಿ ಪ್ರಾಡಕ್ಟ್, ಏನು ಡಿಪ್ಪಿಂಗು ಪೈಂಟಿಂಗ್ ಇಲ್ಲ. ಕಂಪ್ನಿಯಿಂದ ಏನು ಬರ್ತದೆ ಪ್ಯಾನೋ ಫಿನಿಶ್ ಅದೇ ನಾವು ಹಾಕಿರೋದು ಇದಕ್ಕೆ. ಇದು ಒಂದು ಫೀಲ್ ನೋಡ್ಬೋದು ನೀವು. ಇದು ಪೂರ್ತಿ ತೆಗಿಬಿಟ್ಟು ನಾವು ಇದು ಪೂರ್ತಿ ಹಾಕಿರೋದು. ನೆಕ್ಸ್ಟ್ ಇದಕ್ಕೆ RC ಲಿವರು ಅದನ್ನು ಒಂದು ಚೇಂಜ್ ಮಾಡಿದ್ದೀನಿ. ಫ್ರಂಟ್ ಸ್ಪೀಕರು ನಾವು ಹಾಕಿದ್ದೀನಿ ಇದಕ್ಕೆ. ಇದು ಟೂಟ್ರ್ ಕ್ಯಾಪ್ ತೆಗಿಬಿಟ್ಟು ಟಾಪ್ ಆ್ಯಂಡ್ ಮಾಡಲ್ ಟೂಟ್ರ್ ಕ್ಯಾಪ್ ಹಾಕಿ ಇನ್ಸೈಡೆ ಟೂಟ್ರ್ ಒಳಗಡೆ ಫಿಟ್ ಮಾಡಿರೋದು. ಕಂಪ್ನಿಯಿಂದ ಈ ಥರ ಸ್ಪೀಕರ್ ಬಂದಿದೆ. ಇದು ನೋಡ್ಬೋದು ನೀವು. ಇದು ತೆಗಿಬಿಟ್ಟು ನಾವು ನೀಟ್ ಫಾರ್ ಸ್ಪೀಡು ಫ್ರಂಟ್ ಸ್ಪೀಕರ್ ಒಂದು ಹಾಕಿದ್ದೀನಿ. ಅಲ್ಲಿ ಓಪನ್ ಇದೆ, ಅಲ್ಲಿ ತೋರಿಸ್ತೀನಿ ನಿಮಗೆ. ಇದು ನೋಡ್ಬೋದು. ಇದು ಒಂದು ಹಾಕಿದ್ದೀನಿ. ಪ್ಯಾನೋ ಫಿನಿಶ್ ಸ್ಟೇರಿಂಗ್ ಕಿಟ್ ಒಂದು, ಆಮೇಲೆ RC ಲಿವರ್ ಒಂದು, ಟೂಟ್ರ್ ಕ್ಯಾಪ್ ಒಂದು. ಹಿಂದ್ಗಡೆನೂ ಬಂದುಬಿಟ್ಟು ಇಲ್ಲಿನೂ ಚೇಂಜ್ ಮಾಡಿದ್ದೀನಿ. ಇಲ್ಲಿನೂ ನೋಡ್ಬೋದು ನೀವು ಸ್ಟಿಚಿಂಗ್ ಯಾವ ಥರ ಇದೆ ಅಂತ. ಇದು ಒಂದು ಚೇಂಜ್ ಮಾಡಿ ಇಲ್ಲಿನೂ ನಾವು ಸ್ಪೀಕರ್ ಹಾಕಿ ಹಿಂದ್ಗಡೆನ ಡೋರ್ ಡ್ಯಾಂಪಿಂಗ್ ಮಾಡಿ ಇಲ್ಲಿನೂ ಒಂದು RC ಲಿವರ್ ಹಾಕಿದ್ದೀನಿ. ಇದನ್ನು ನೋಡ್ಬೋದು ನೀವು. ನೆಕ್ಸ್ಟ್ ಹಿಂದ್ಗಡೆಗೆ ಡ್ಯಾಂಪಿಂಗು ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಇದಕ್ಕೆ ಹಿಂದ್ಗಡೆನೂ ಕೋಎಕ್ಸೆಲ್ ಸ್ಪೀಕರು ಹಾಕಿದ್ದೀನಿ ನಾವು. ಫ್ರಂಟ್ ಸ್ಪೀಕರು ನಾವು ಇದಕ್ಕೆ ನೀಟ್ ಫಾರ್ ಸ್ಪೀಡು ಕಾಂಪೊನೆಂಟು ಅದು ಒಂದು ಇದರಲ್ಲಿ ಫ್ರಂಟ್ನಲ್ಲಿ ನಾವು ಹಾಕಿದ್ದೀನಿ. ಇದು ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ಟೇರಿಂಗು ಕಂಪ್ನಿಯಿಂದ ಈ ಥರ ಬಂದಿದ್ದು. ಇದು ತೆಗಿಬಿಟ್ಟು ನಾವು ಟಾಪ್ ಆ್ಯಂಡ್ ಮಾಡಲ್ದು ವಿತ್ತು ಪ್ಯಾನೋ ಫಿನಿಶ್ ಜೊತೆಯಲ್ಲಿ ಫ್ರೋನ್ಸ್ನಲ್ಲಿ ಏನು ಬರ್ತದೆ ಟಾಪ್ ಆ್ಯಂಡ್ನಲ್ಲಿ ಅದೇ ನಾವು ಹಾಕಿರೋದು. ಇದು ನೋಡ್ಬೋದು ನೀವು. ನೆಕ್ಸ್ಟ್ ಇದಕ್ಕೆ ಆಮ್ರೆಸ್ಟು ಕಂಪ್ನಿಯಿಂದ ಈ ಥರ ಬಂದಿದ್ದು. ಇದು ತೆಗಿಬಿಟ್ಟು ನಾವು ವಿತ್ AC ವರ್ಕಿಂಗ್ ಜೊತೆಯಲ್ಲಿ ನಿಮಗೆ ಆಮ್ರೆಸ್ಟು ಫಿಟ್ ಮಾಡಿರೋದು. AC ವರ್ಕಿಂಗು ನಿಮಗೆ ತೋರಿಸ್ತೀನಿ ನೋಡ್ಬೋದು. AC ವರ್ಕಿಂಗು ನೋಡ್ಬೋದು ನೀವು. ಇದು ಆನ್ ಇದೆ. ಪ್ಲಸ್ ಇದು ನಿಮಗೆ ರೈಟು ಲೆಫ್ಟು ಸಪ್ರೇಟೂ ಆಗುತ್ತೆ. ಬೇಡ ಅಂದರೆ ನೀವು ಹಾಫೂ ಮಾಡ್ಬೋದು. ಇದು ಆನು, ಇದು ಹಾಫ್ ಮಾಡ್ರೆ ಹಾಫೂ ಆಗುತ್ತೆ. ರೈಟ್ ಲೆಫ್ಟು ವಿತ್ ಚಾರ್ಜರ್ ಜೊತೆಯಲ್ಲಿ ಹಾಕಿರೋದು. ನೆಕ್ಸ್ಟ್ ಇದಕ್ಕೆ ಕೀ ನಿಮ್ಮದು ಬಂದುಬಿಟ್ಟು ಈ ಥರ ಕಂಪ್ನಿಯಿಂದ ಬಂದಿರ್ತದೆ. ಇದು ಕೀನಲ್ಲಿ ನಾವು ಬರೀ ಇದು ಕೀ ತೆಗಿಬಿಟ್ಟು ಇದರಲ್ಲಿ ಒಳಗಡೆ ಇರೋದು ಐಟಮ್ ತೆಗಿಬಿಟ್ಟು ಈ ಥರ ಕೀ ಒಂದು ಮಾಡಿದ್ದೀನಿ. ಫ್ಲಿಪ್ ಮಾಡಲ್ ಜೊತೆಯಲ್ಲಿ ಕೀ ಒಂದು ಮಾರುತ್ತಿದ್ದು ಒರಿಜಿನಲ್ ಥರನೇ ಒಂದು ಲುಕ್ಕೋಸ್ಕರ ಇದು ನಾವು ಕೀನು ಮಾಡಿದ್ದೀನಿ. ಇದು ಒಂದು ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸನ್ಫ್ಲಿಮನ್ನು ನೋಡ್ಬೋದು ನೀವು. ಫ್ರಂಟ್ ಗ್ಲಾಸ್ ನಿಮಗೆ ತೋರಿಸ್ತೀನಿ ನೋಡಿ. ಈ ಶೇಡ್ ನೋಡಿ ಹೆಂಗಿದೆ ಅಂತ ಕ್ಲಿಯರಿಂಗ್ ಕಾಣಿಸ್ತಾ ಇದೆ. ಅದೇ ನೀವು ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು. ಹಾಫ್ ನಿಮಗೆ ಇಕ್ಕಿ ತೋರಿಸ್ತೀನಿ. ಈ ಫಿಲಿಮ್ಗಿನ ವ್ಯತ್ಯಾಸ ಹೆಂಗಿದೆ ನೋಡ್ಬೋದು. ಇದು ಏನಕ್ಕಂದ್ರೆ ಹಾಕಿರೋದು ನಾವು ಫಿಲಿಮ್, ಇದು ಇಂಪೋರ್ಟು. ಇದರಲ್ಲಿ ಬಂದುಬಿಟ್ಟು ಶೇಡ್ ನಿಮಗೆ ಸಿಲ್ವರ್ ಥರ ಕಾಣಿಸುತ್ತೆ. ಡಾರ್ಕ್ ಫಿಲಿಮ್ ಆದರೆ ಸನ್ ಫಿಲಿಮ್ ಇದೆ ಅಂತ ಗೊತ್ತಾಗುತ್ತೆ. ಇದು ಬಂದುಬಿಟ್ಟು ಸಿಲ್ವರ್ ಶೇಡು. ಪ್ಲಸ್ ನಿಮಗೆ RTO ಅಪ್ರೂವ್ನಲ್ಲಿ ಏನಿದೆ 50-70 ಅದೇ ಹಾಕಿರೋದು ನಾವು. ಕ್ವಾರ್ಟರ್ ಗ್ಲಾಸ್ ಮಾಡೋಕ್ಕೆ ಹಿಂಗಡೆನೂ ಸಿಂಗಲ್ ಪೀಸ್ ಹಾಕಿರೋದು ನಾವು. ಜೈಂಟ್ ಏನೂ ಮಾಡಿಲ್ಲ, ಸಿಂಗಲ್ ಪೀಸ್ ನೋಡ್ಬೋದು. ಇದು ಒಂದು ನೋಡ್ಬೋದು ನೀವು ಸ್ಟೇರಿಂಗ್ ಕಿಟ್ ಯಾವ ಥರ ಇದೆ ಅಂತ. ಇಲ್ಲಿನೂ ನೋಡ್ಬೋದು. ಫ್ರಂಟು ರೈಟ್ ಸೈಡು ಡೋರ್ ಪ್ಯಾಡು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಅದು ನೋಡಿ ಇದಕ್ಕೆ ಒಂದು ಫಿಟ್ ಮಾಡಿದ್ದೀನಿ. ಅದು ಡೆಮೋ ನಿಮಗೆ ವುಡನ್ ಡ್ಯಾಂಪಿಂಗ್ ತೋರಿಸೋಣ ಅಂತ ಇದು ಓಪನ್ ಮಾಡಿದ್ದೀನಿ. ಇದು ಒಂದು ನೋಡ್ಬೋದು ನೀವು ಫಿಟ್ಟಿಂಗ್. ಇದು ಗ್ಲೇನ್ಸು ನೋಡ್ಬೋದು ನೀವು. ಇದರಲ್ಲಿ ಇದು ಕಂಪ್ನಿ ಪ್ರಾಡಕ್ಟ್. ಇದು ಸ್ಟಿಚಿಂಗು ನೋಡ್ಬೋದು ನೀವು. ಕಂಪ್ನಿಯಿಂದ ಇದು ಪೀಸೇ ತೆಗಿಬಿಟ್ಟು ಪೀಸೇ ಹಾಕಿರೋದು. ಅದೇ ಪೀಸ್ಗೆ ಮಾಡಿಲ್ಲ ನಾವು.
ಪೀಸೇ ತೆಗಿಬಿಟ್ಟು ಪೀಸೇ ಚೇಂಜ್ ಮಾಡಿರೋದು. ಇದು ಒಂದು. ಹಲೋ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ. ಹಾಂ ಸರ್, ಇವಾಗ ನೀವು ಗಾಡಿ ತೊಗೊಂಡು ಡೈರೆಕ್ಟ್ ಶೋರೂಮಿಂದ ಬಂದಿದ್ರೆ ಕೆಲಸ ಮಾಡೋಕ್ಕೆ, ಕೆಲಸ ನಾವು ಮಾಡಿದ್ದು ನೀವು ಸರ್ಟಿಫೈಡ್ ಇದ್ದೀರಾ ಸರ್? 100% ಸ್ಯಾಟಿಸ್ಫೈಡ್. ಇವಾಗ ಕೆಲವು ಜನ ಏನು ಮಾಡ್ತಾರೆ, ಎ ಸಿಗೆ ವಾರಂಟಿ ಅಂತ ನಮಗೆ ಫೋನ್ ಮಾಡಿ ಸ್ವಲ್ಪ ಇದು ಮಾಡ್ತಾರೆ. ನಿಮ್ಮ ಮುಂದೆ ಇವಾಗ ಕೆಲಸ ಮಾಡಿದ್ದೀನಿ, ಏನಾದ್ರು ಎ ಸಿ ಕೆಲಸಗೇನು ವೈರಿಂಗ್ ಏನಾದ್ರು ಸಂಬಂಧ ಇದೆಯಾ? ಇಲ್ಲ ನಮ್ಮದು ಫಸ್ಟ್ ನಿಮಗೆ ಹೇಳಿದ್ದೆ ಅದೇ, ನಾವು ಎಕ್ಸ್ಟೆಂಡೆಡ್ ವಾರಂಟಿಯಲ್ಲಿ ಲೈನಿಂಗ್ ವೈರಿಂಗ್ ಏನಾದರೂ ಮಿಸ್ ಆಯಿತು ತೆಗೆದು ಬೇರೆ ಮಾಡಿದ್ರೆ ಬರಲ್ಲ ಅಂತ ನಮ್ಮ ಕಣ್ಣು ಮುಂದೆ ಆಗಿರೋದು. ಆಲ್ಮೋಸ್ಟ್ 5 ಅವರ್ಸ್ ನಾವು ಇಲ್ಲೇ ನಿಂತಿದ್ದು, ನಮ್ಮ ಕಣ್ಣು ಮುಂದೆ ಮಾಡಿರೋದು. ಎಲ್ಲ ಕೆಲಸ ನಿಮ್ಮ ಮುಂದೆನೇ ಇದೆ. ಸ್ಪೀಕರು, ಡ್ಯಾಂಪಿಂಗು, ರಿಯರ್ ಎ ಸಿ ವರ್ಕಿಂಗು, ಸನ್ಫ್ಲಿಮ್ಮು ಎಲ್ಲ ಮಾಡಿದ್ವಿ, ಎಲ್ಲ ಸರ್ಟಿಫೈಡ್ ಇದೆಯಲ್ಲ. ಫ್ರೋನ್ಸ್ ಕಸ್ಟಮರ್ಗೆ ನೀವು ಏನು ಹೇಳ್ತೀರಾ? ಯಾಕೆಂದರೆ ನಾವು ಫ್ರೋನ್ಸ್ ಮಾಡಿರೋದು ಲೆಕ್ಕನೇ ಇಲ್ಲ, ಡೆಲ್ಟಾ ಪ್ಲಸ್ ಮಾಡಿರೋದು ನಾವು. ನೀವು ವೀಡಿಯೋ ನೋಡಿ ಬಂದಿದ್ದೀರಾ, ಅದೇ ಕಸ್ಟಮರ್ ನೀವು ಹೊಸ ಗಾಡಿ ತೊಗೊತೀರಲ್ಲ, ಅವ್ರಿಗೆ ಏನು ಹೇಳ್ತೀರಾ ಫ್ರೋನ್ಸ್ ಅವ್ರಿಗೆ? ಇಲ್ಲಿ ಬಂದು ಮಾಡಿಸ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಜೆನ್ಯೂನ್ ಆಕ್ಸೆಸರೀಸ್ ನೆಕ್ಸಾಯಿಂದಲೇ ಪ್ರಾಡಕ್ಟ್ ಇದೆ. ಸೊ ನಮಗೂ ಡೌಟ್ ಇತ್ತು, ಸೊ ಇನ್ವಾಯ್ಸ್ ಕಾಪೀಸ್ ಎಲ್ಲ ಸೊ ಅದು ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಲ್ಲಿಂದನೇ. ಸೊ ಹೊರಗಡೆಯಿಂದ ಬೇರೆ ಕಡೆಯಿಂದ ಬರುತ್ತೆ ಅಂತ ಎಲ್ಲ ಒಂದು ಇದೆ. ಸೊ ಇಲ್ಲಿ ಅಂದರೆ ಡೈರೆಕ್ಟ್ ಅಲ್ಲಿಂದಲೇ ಬಂದಿದೆ, ಇದರಿಂದ ಯಾವುದು ಶೋರೂಮಿಂದ ಬಂದಿದೆ ನೆಕ್ಸ್ಟ್. ಸೊ ಚೆನ್ನಾಗಿದೆ, ರೆಕಮೆಂಡ್ ಮಾಡ್ತೀನಿ, ಎಲ್ಲ ಬಂದು ಮಾಡಿಸ್ಕೋಬೋದು. ಥ್ಯಾಂಕ್ ಯು ಸರ್. ಇದು ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ ಬರೋದು ನಿಮಗೆ, ಆಫ್ಟರ್ ಮಾರ್ಕೆಟ್ ಏನೂ ಬರೋಲ್ಲ. ಇದು ನೋಡ್ಬೋದು, RC ಲಿವರು ಅಷ್ಟೇ ತೆಗಿಬೇಕು ಆಗಬೇಕು, ಈ ಪಾರ್ಟು ತೆಗಿಬೇಕು ಆಗಬೇಕು. ಇದು ಆಲ್ಟ್ರೇಷನ್ ಕೆಲಸ, ಅಲ್ಲಿ ಇಲ್ಲಿ ಹೋಲ್ ಮಾಡ್ಕೊಂಡು ತೂತು ಮಾಡ್ಕೊಂಡು ಆ ಥರ ಕೆಲಸನೇ ನಮ್ಮ ಹತ್ರ ಆಗೋಲ್ಲ ಸರ್. ನೋಡಿಬಿಟ್ಟು ಟೇಮ್ ಮಾಡ್ಕೊಂಡು ಬನ್ನಿ. ಸ್ವಲ್ಪ ಜನ ವಾರಂಟಿಗೆ ಅದಕ್ಕೆ ಏನು ಸಂಬಂಧನೇ ಇಲ್ಲ. ಕೀನು ಅಷ್ಟೇ, ಇದು ಒರಿಜಿನಲ್ ಕೀ ತೆಗಿಬಿಟ್ಟು ನಾವು ಈ ಕೀ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸ್ಟೇರಿಂಗ್ ಇದು ಈ ಥರ ಇದ್ದಿದ್ದು ತೆಗಿಬಿಟ್ಟು ನಾವು ಟಾಪ್ ಆ್ಯಂಡ್ ಮಾಡಲ್ ಸ್ಟೇರಿಂಗ್ ಹಾಕಿದ್ದೀನಿ. ಆಮ್ರೆಸ್ಟು ಇರಲಿಲ್ಲ, AC ಇರಲಿಲ್ಲ, ಚಾರ್ಜರ್ ಇಲ್ಲ, ತೆಗಿಬಿಟ್ಟು ನಾವು ಆಮ್ರೆಸ್ಟನ್ನು ಚೇಂಜ್ ಮಾಡಿದ್ದೀನಿ. ಈ ಸ್ಪೀಕರು ಪೇಪರ್ ಕೋನ್ ಇದರಲ್ಲಿ ಎಫೆಕ್ಟೇ ಬರೋಲ್ಲ ನಿಮಗೆ, 40 ವಾಟ್ಸು ಬರ್ತದೆ ಇದು. ಇದು ತೆಗಿಬಿಟ್ಟು ನಾವು ಕಾಂಪೊನೆಂಟ್ ಸ್ಪೀಕರ್ ಹಾಕಿದ್ದೀನಿ ಅಷ್ಟೇ, ಡ್ಯಾಂಪಿಂಗೂ ಹಾಕಿದ್ದೀನಿ ಆ ಥರ. ಇನ್ನೊಂದು ಬಂದುಬಿಟ್ಟು ಇದರಲ್ಲಿ ಯೂಟ್ಯೂಬ್ನಲ್ಲಿ ನಾವು ಸ್ವಲ್ಪ ವೀಡಿಯೋ ಕಮ್ಮಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮದು ಇನ್ಸ್ಟಾಗ್ರಾಮ್ ಒಂದು ಚಾನಲ್ ಇದೆ, ಅದರಲ್ಲಿ ನೀವು ನೋಡ್ಬೋದು. ಒಂದು ಲಿಂಕ್ ಹಾಕ್ತೀನಿ ನಿಮಗೆ, ಆ ಲಿಂಕ್ನಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟು ಸಿಗ್ಬಿಡ್ತದೆ, ನೋಡ್ಬೋದು. ಪ್ಲಸ್ ಇದಕ್ಕೆ ನಾವು ಬಾರ್ ಲೈಟು ನಮ್ಮ ಹತ್ರ ಸಿಗುತ್ತೆ, ಬಾರ್ ಲೈಟೂ ನೀವು ನೋಡ್ಬೋದು. ಆನ್ಗರ್ಫು ಬಾರ್ ಲೈಟ್ ಬೇಕಂದರೆ ಬಾರ್ ಲೈಟೂ ನಿಮಗೆ ಕನೆಕ್ಟಿಂಗ್ ಲೈಟೂ ಸಿಗುತ್ತೆ, ಅದನ್ನು ಮಾಡ್ಬೋದು ನೀವು. ಕ್ಯಾಮ್ರಾನು ಅಷ್ಟೇ, ನಾವು ಇಲ್ಲಾಗ್ತೀನಿ ಬಂಪರ್ಗೆಲ್ಲ ಹೋಲ್ ಮಾಡಿ ನಾವು ಆಗಲ್ಲ. ಕ್ಯಾಮ್ರಾನು ನಿಮಗೆ ಜೆನ್ಯೂನ್ ಕ್ಯಾಮ್ರಾನು ಸಿಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ನಮ್ಮದು ನಿಮಗೆ ಏನೇನು ಫಿಟ್ ಆಗುತ್ತೆ ಅಂತ, ಅದನ್ನಲ್ಲಿನೂ ನಿಮಗೆ ವಿಡಿಯೋ ಗೊತ್ತಾಗುತ್ತೆ.